ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ನನ್ನದೇ ಹುಟ್ಟೂರಿನ ಉತ್ಸವದ ಪೋಸ್ಟರನ್ನು ಬಿಡುಗಡೆ ಮಾಡ್ತಿರೋಂಥದ್ದು ಅತ್ಯಂತ ಸಂತೋಷ ಮತ್ತು ಗರ್ವದ ಸಂಕೇತ. ನನಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಡ್ತಿರುವಂಥ ಒಂದು ಸಂಗತಿ ಇದೆ. ಬಹುಶಃ ಕಾಲ ಒಂದಿತ್ತು. ಇವತ್ತು ನಮ್ಮ ವೇದಿಕೆಯಲ್ಲಿ ಹಿರಿಯರಾದಂಥ ಸಿದ್ದಪ್ಪ ಅವರಿದ್ದಾರೆ, ಕಾರ್ಪೊರೇಟರ್ ಆಗಿದ್ದಂಥವರು, ಸಂಘಟಕರು, ನಮ್ಮ ಗಾಂಧಿನಗರದಲ್ಲಿ ಹಿರಿಯ ನಾಗರಿಕರು. ಹಾಗೆ ನಮ್ಮ ಶರತ್ತು ಅವ್ರದ್ದೇ ಆದಂಥ ನೆಲೆಯಲ್ಲಿ ಹೋರಾಟಗಳನ್ನು ಮಾಡ್ತಾ ಜನಪರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಂಥವ್ರು. ಹಾಗೆ ರಂಗಸ್ವಾಮಿಯವರು ಮತ್ತು ಎಲ್ಲ ನನ್ನ ಹಿರಿಯರು, ನಮ್ಮನ್ನೆಲ್ಲ ಬಾಲ್ಯದಿಂದ ನೋಡಿದಂಥವರು ಕೂಡ ಇಲ್ಲಿದ್ದಾರೆ. ಬಹುಶಃ ಕಾಲ ಒಂದಿತ್ತು, ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ಒಂದು ಅಶೋಕಪುರಂಗೆ ಮತ್ತು ಇನ್ನೊಂದು ಗಾಂಧಿನಗರದ ಏರಿಯಾಗೆ ಮಾತ್ರ ಸೀಮಿತ ಆಗಿತ್ತು. ಕೇವಲ ಇತ್ತೀಚಿನ ವರ್ಷಗಳಲ್ಲಿ ದಲಿತರು ಅಂಬೇಡ್ಕರ್ ಜಯಂತಿಯನ್ನು ಮಾಡಲಿಕ್ಕೆ ಹಿಂಜರಿತಿದ್ದಂತಹ, ಭಯ ಪಡೆದಂಥ ಕಾಲ ಇತ್ತು. ಬಾಬಾ ಸಾಹೇಬ್ರ ಮೆರವಣಿಗೆ ಎಲ್ಲಿಗೆ ಸೀಮಿತ ಆಗ್ತಿತ್ತಪ್ಪ ಅಂದರೆ ಗಾಂಧಿನಗರದಲ್ಲಿ FTR ಸರ್ಕಲ್ಗೆ ಸೀಮಿತ ಆಗ್ತಿತ್ತು, ಅಲ್ಲಿಂದ ಟೌನ್ ಹಾಲ್ಗೆ ಬಂದ್ಬಿಡ್ತಿತ್ತು. ಅಶೋಕಪುರಂ ಮೆರವಣಿಗೆ ಎಲ್ಲಿಗೆ ಸೀಮಿತ ಆಗ್ತಿತ್ತಪ್ಪ ಅಂತಂದರೆ ನಮ್ಮ ಬಳ್ಳಾರಿ ಸರ್ಕಲಿಂದ ಬಂದು ಅಲ್ಲಿಗೆ ಸೇರ್ಕೊಳ್ತಿತ್ತು, ಮುಗೀತು. ಆದರೆ ವರ್ಷದಿಂದ ವರ್ಷಕ್ಕೆ ವರ್ಷಗಳು ಉರುಳಿದಂತೆ ಅಂಬೇಡ್ಕರ್ ವಿಶ್ವವ್ಯಾಪಿ ಹರಡ್ಕೋತಾ ಇದ್ದಾರೆ. ಯಾವ ಜನ, ಯಾವ ಸಮುದಾಯ ನಾವು ದಲಿತರು ಅಂತ ಹೇಳ್ಕೊಳ್ಳಲಿಕ್ಕೆ ಭಯ ಪಡ್ತಿದ್ರೋ ಅವರಿವತ್ತು ಹೆಮ್ಮೆಯಿಂದ, ಸ್ವಾಭಿಮಾನದಿಂದ ನಾವು ದಲಿತರು, ನಾವು ಹೊಲೆಯರು, ನಾವು ಮಾದಿಗರು ಅಂತಂತೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕಾಲ ಬಂದಿದೆ. ಬಾಬಾ ಸಾಹೇಬ್ರು ಜಯಂತಿ ಮಾಡಿದ್ರೆ ಎಲ್ಲಪ್ಪ ನಮಗೆ ಕೂಲಿ ಕರಿಯಲ್ಲ, ಎಲ್ಲಪ್ಪ ನಮಗೆ ಕಷ್ಟಕ್ಕಾಗಲ್ಲ ಅಂತ ಎದುರ್ತಾ ಇದ್ದಂಥ ಹಳ್ಳಿಗಳಲ್ಲಿ ಜನ ಇವತ್ತು ಹಳ್ಳಿಗಳಲ್ಲಿ ಬಾಬಾ ಸಾಹೇಬ್ರ ಜಯಂತಿಯನ್ನು ಮಾಡ್ತಾಯಿದ್ದಾರೆ. ಅಂತಹ ಸಮುದಾಯಕ್ಕೆ, ಧ್ವನಿ ಇಲ್ಲದೇ ಇರೋಂಥ ಸಮುದಾಯಕ್ಕೆ, ಭಯ ಪಡ್ತಿದ್ದಂಥ ಸಮುದಾಯಕ್ಕೆ ಸ್ವಾಭಿಮಾನ, ಧೈರ್ಯ ತಂದುಕೊಳ್ಳುವಂಥ ಶಕ್ತಿ ತುಂಬಿದಂಥವರು ಅಂಬೇಡ್ಕರ್. ನೋಡಿ ಎಷ್ಟು ವಿಚಿತ್ರ ಇದೆ ಅಂದರೆ ಈ ಕಾಲಮಾನ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವ್ರನ್ನ ಶೋಷಣೆಗೆ ಒಳಪಡಿಸಿದ್ರು, ಅವ್ರನ್ನ ಸೋಲಿಸಿದ್ರು, ಅವ್ರನ್ನ ಸಾಯಿಸಿದ್ರು. ಇವತ್ತು ಅವ್ರು ನಮ್ಮ ನಡುವೆ ಇಲ್ಲ. ಆದರೆ ಯಾರು ಶೋಷಿಸಿದ್ರೋ ಅವರೇ ಅವ್ರನ್ನ ಶ್ಲಾಘಿಸ್ತಾ ಇದ್ದಾರೆ, ಯಾರು ಸೋಲಿಸಿದ್ರೋ ಅವರೇ ಅವ್ರ ಹೆಸರು ಹೇಳ್ಕೊಂಡು ಗೆಲ್ತಾ ಇದ್ದಾರೆ, ಯಾರು ಸಾಯಿಸಿದ್ರೋ ಅವರೇ ಇವತ್ತು ಅವರ ಜೀವನ ಪರ್ಯಂತ ಪ್ರತಿದಿನ ಅವ್ರನ್ನ ಜಪ ಮಾಡ್ತಾ ಇದ್ದಾರೆ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾನೊಬ್ಬ ಸಾಮಾನ್ಯ ಪತ್ರಕರ್ತ, ನಾವೇನು ರಾಜಕೀಯ ಅಧಿಕಾರ ಇರೋರಲ್ಲ, ಒಂದು ಸಣ್ಣ ಪತ್ರಕರ್ತ, ಸಾಮಾನ್ಯ ಪತ್ರಕರ್ತ. ನನಗೆ ಒಂದು ತಿಂಗಳು ಡೇಟ್ಸೇ ಇಲ್ಲ ಸರ್. ಏಪ್ರಿಲ್ 14ರಿಂದ ನಾನು ಡೇಟೇ ಕೊಡೋಕ್ಕಾಗ್ತಾಯಿಲ್ಲ. ಮೇ 15, ಅದು ನನ್ನ ದೊಡ್ಡಸ್ಕೆ ಅಲ್ಲ, ಅದು ನನ್ನ ಹಿರಿಮೆದ ಸಂಕೇತ ಅಲ್ಲ. ಅಂಬೇಡ್ಕರ್ ಎಲ್ಲಿ ತನಕ ರೀಚ್ ಆಗಿದ್ದಾರೆ, ಎಷ್ಟು ರೀಚ್ ಆಗಿದ್ದಾರೆ ಅನ್ನೋದೇ ಅದ್ರ ಸಂಕೇತಗಳು. ನಮ್ಮಂಥ ಸಾಮಾನ್ಯರು ಒಂದು ತಿಂಗಳು ನಮಗೆ ಡೇಟೇ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ನೀವು ಮಂಡ್ಯ ತಗೊಳ್ಳಿ, ಹಾಸನ ತಗೊಳ್ಳಿ, ಚಿಕ್ಕಮಂಗ್ಳೂರು ತಗೊಳ್ಳಿ, ಚಾಮರಾಜನಗರ ತಗೊಳ್ಳಿ. ನಾನು ಬೆಳಗ್ಗೆಯಿಂದ ನಾನು ಹೆಚ್ಚು ಕಡಿಮೆ ಒಂದು 10 ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ದೀನಿ, ಡೇಟ್ಸ್ ಇಲ್ಲ ಅಂತಂತೇಳಿ. ಅಂದರೆ ನನಗೆ ಆಗಲ್ಲ, ನನಗೆ ಅನ್ಸೋದೇನೆಂದರೆ ಅದು ನಮ್ಮ ಹಿರಿಮೆಯ ಸಂಕೇತ ಅಲ್ಲ ರೀ, ಅದು ನಮ್ಮ ದೊಡ್ಡಸ್ಕೆ ಅಲ್ಲ. ಅದು ಅಂಬೇಡ್ಕರ್ ಹೇಗೆ ಕಾಲ ಉರುಳಿದಾಗೆ ಅವರ ಶಕ್ತಿ ಹೇಗೆ ವೃದ್ಧಿ ಆಗ್ತಾ ಇದೆ ನೋಡಿ. ಭಾಳಷ್ಟು ಜನ ಏನು ಹೇಳ್ತಾರೆ, ಅಂಬೇಡ್ಕರ್ ಸಮಾನತೆಯ ಸಂಕೇತ ಅಂತಂತ ಹೇಳ್ತಾರೆ. 100ಕ್ಕೆ 100 ಭಾಗ ಸತ್ಯ. ಅಂಬೇಡ್ಕರ್ ಸಮಾನತೆಯ ಸಂಕೇತ, ಅದ್ರ ಜೊತೆಗೆ ಅಂಬೇಡ್ಕರ್ ಸತ್ಯದ ಸಂಕೇತ ಮತ್ತು ಸಾಮರ್ಥ್ಯದ ಸಂಕೇತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸತ್ಯ ಮತ್ತು ಸಾಮರ್ಥ್ಯ ಇದೆಯಲ್ಲ, ಅದೆರಡನ್ನೂ ಕೂಡ ಯಾರೂ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಸತ್ಯನ ತುಂಬ ವರ್ಷ ಮುಚ್ಚಿಡೋಕ್ಕಾಗಲ್ಲ, ಸಾಮರ್ಥ್ಯವನ್ನು ತುಂಬ ವರ್ಷಗಳ ಕಾಲ ಅದಿಮಿಡೋಕ್ಕಾಗಲ್ಲ. ಆ ಸತ್ಯ ಮತ್ತು ಸಾಮರ್ಥ್ಯ ಒಂದಲ್ಲ ಒಂದು ರೂಪದಲ್ಲಿ ಒಂದು ಕಾಲಮಾನಕ್ಕೆ ಎಕ್ಸ್ಪ್ಲೋರ್ ಆಗ್ತದೆ, ಸ್ಫೋಟ ಆಗ್ತದೆ. ಆ ಸ್ಫೋಟ ಎಷ್ಟು ತೀವ್ರತೆಯಿಂದ ಕೂಡಿರ್ತದೆ ಅಂತಂದರೆ ಇಡೀ ಜಗತ್ತಿನಾದ್ಯಂತ ವ್ಯಾಪಿಸುತ್ತೆ. ಹಾಗೆ ಅಂಬೇಡ್ಕರ್ ಅವರ ಸತ್ಯ ಮತ್ತು ಸಾಮರ್ಥ್ಯ ಸ್ಫೋಟಿಸಿದೆ ಈ ಭಾರತದಲ್ಲಿ. ಆ ಕಾರಣಕ್ಕಾಗಿಯೇ ಇವತ್ತು ನಾವೆಲ್ಲರೂ ಕೂಡ 14 ಏಪ್ರಿಲ್ ತಿಂಗಳು ಬರ್ತದಂಗೆ ಇವತ್ತು ನೀವು ನೋಡಬೇಕು, ಹಳ್ಳಿಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವೇನಾದರೂ ಹೋಗೋಕ್ಕೆ ಅಂತ ಹೋಗ್ತಾಯಿದ್ರೆ ಹಬ್ಬ, ಏಪ್ರಿಲ್ ತಿಂಗಳು ಪೂರ್ತಿ ಹಬ್ಬ, ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ನೀರು ಬರ್ತದೆ ನಮಗೆ. ಈ ದೇಶ, ಈ ಜಗತ್ತು ಇಷ್ಟೊಂದು ಪ್ರೀತಿಸ್ಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕಂದರೆ ಭಾರತದಲ್ಲಿ ಅಂಬೇಡ್ಕರ್ ಯಾವುದೋ ಒಂದು ಜನಾಂಗಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾದಂಥ ನಾಯಕರಾಗಿರಲಿಲ್ಲ. ಅವರು
ಸಮಸ್ತ ಭಾರತೀಯರಿಗೆ ಅವ್ರು ಕೊಟ್ಟಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಿಂದಲೇ ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತು ತಲ್ಲಣಗೊಂಡಿದ್ರು, ಇಡೀ ಜಗತ್ತು ಭಯದಲ್ಲಿ ಬದುಕ್ತಾ ಇದ್ರು, ಇಡೀ ಜಗತ್ತಲ್ಲಿ ಏನೇ ಆದರೂ ಕೂಡ ಭಾರತ ಇಷ್ಟೊಂದು ಸುರಕ್ಷಿತವಾಗಿರೋದಕ್ಕೆ ಅವ್ರು ಕೊಟ್ಟಿರೋಂಥ ಸಂವಿಧಾನ ಮತ್ತು ಇವತ್ತಿನ ರಾಜ್ಯಾಂಗದ ವ್ಯವಸ್ಥೆ ಕಾರಣ ಆಗಿದೆ. ಜನರಿಗೆ ನಾವು ಸಂಭ್ರಮ ಪಡೋದು ಎಷ್ಟು ಮುಖ್ಯ ಇದೆಯೋ, ಅವರನ್ನು ಮೆರವಣಿಗೆಯಲ್ಲಿ ಹೊತ್ತೋಗೋದು ಎಷ್ಟು ಮುಖ್ಯ ಇದೆಯೋ, ಅವರ ವಿಚಾರಗಳನ್ನು ದಲಿತರ ಎದೆಗಳಿಗೆ ತುರುಕಬೇಕಾಗಿದೆ, ದಲಿತರ ತಲೆಗಳಿಗೆ ಹೋಗೋಂಗೆ ನಾವು ನಾಟುವಾಗಿ ಹೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರನ್ನ ಚೆನ್ನಾಗಿ ಓದ್ಕೊಂಡಿರೋರೇ ಶತ್ರುಗಳು, ಅಂಬೇಡ್ಕರ್ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದೇ ಶತ್ರುಗಳು. ಅವ್ರು ಪ್ರೀತಿಸೋರು ಸುಮ್ಮನೆ ಎಮೋಷನಲಾಗಿ ಪ್ರೀತಿಸ್ತವ್ರೆ, ಆದರೆ ಅವ್ರನ್ನ ತಿಳ್ಕೊಳ್ಳುವಂಥ ಕೆಲಸ ಆಗ್ತಾಯಿಲ್ಲ. ನಾವು ಪ್ರಜ್ಞಾವಂತರು ಅಂಬೇಡ್ಕರ್ ಅವ್ರನ್ನ ಇನ್ನಷ್ಟು ಹೆಚ್ಚು ನನ್ನ ಜನಾಂಗಕ್ಕೆ ತಲುಪಿಸುವಂಥ, ಅವ್ರನ್ನ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅವರ ಎದೆಗೆ ಬಗೆದು ಅಲ್ಲಿ ಕೂರಿಸುವಂಥ ಕೆಲಸನ ಮಾಡಲಿಕ್ಕೆ ಈ ಭೀಮೋತ್ಸವ ಒಂದು ವೇದಿಕೆ ಆಗಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.